ಬೆಳಗಾವಿಯಲ್ಲೊಬ್ಬ ಆಧುನಿಕ ಟಾರ್ಜನ್. ವೈದ್ಯಲೋಕಕ್ಕೂ ಸವಾಲಾದ ಯುವಕನ ಆಹಾರ ಪದ್ಧತಿಯು ಮೇಕೆಯಂತೆ ತಪ್ಪಲು ತಿಂದು ಬದುಕುವ ಯುವಕ ಬುಡನ್. ನಿತ್ಯವೂ ಬೇಕು ಗಿಡಗಂಟೆಗಳ ಎಲೆಯ ತಪ್ಪಲು. ಇವರಿಗೆ ಗಿಡಗಳ ಎಲೆಗಳನ್ನೇ ತಿಂದು ಬದುಕುವ ಆಧುನಿಕ ಟಾರ್ಜನ್ ಪ್ರಾಣಿಗಳಂತೆ ಒಬ್ಬಂಟಿಯಾಗಿ ಗುಡ್ಡದಲ್ಲೇ ವಾಸ ಮಾಡ್ತಾನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೊಳ ಗ್ರಾಮದ ಯುವಕ ಇವನಾಗಿದ್ದು, ಗ್ರಾಮದ ಬುಡನ್ ಖಾನ್ ಹೊಸಮನಿ, 34 ವರ್ಷ ಎಂಬಾತನೇ ಆಧುನಿಕ ಯುಗದ ಟಾರ್ಜನ್. ಉಗರಗೊಳ ಗ್ರಾಮದ ಹೊರವಲಯದ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲಿ ಒಬ್ಬಂಟಿ ಜೀವನ ಸಾಗಿಸ್ತಿದ್ದಾನೆ. ಕಳೆದ 10 ವರ್ಷಗಳಿಂದ ಊಟವಿಲ್ಲದೆ ಎಲೆಯ ತಪ್ಪಲು ಸೇವನೆ ಮಾಡ್ತಾನೆ. ಗುಡ್ಡ ಗಾಡಿನಲ್ಲಿರೋ ತಪ್ಪಲನ್ನೇ ತಿಂದು ಬದುಕುವ ಸವಿಸುತ್ತಿರೋ ಬುಡನ್ ಖಾನ್ ಬೆಳಿಗ್ಗೆ ಎದ್ರೆ ಸಾಕು ಈತನಿಗೆ ಬೇಕು ಮರದ ತಪ್ಪಲು. ಮಂಗಗಳನ್ನ ನೋಡಿ ತಪ್ಪಲು ತಿನ್ನೋದನ್ನ ಕಲಿತಿರೋ ಬುಡನ್ ಖಾನ್, ಅಣ್ಣ ಹೆಂಗ್ ಬದುಕಾತಿ? ಏನು ಎಲ್ಲಿ ತಪ್ಪಲಾತಿದ್ರೆ ರುಚಿ ಕೊಡತ್ತಾ? ರುಚಿ ಕೊಡ್ತೈತೆ ರೀ. ತಪ್ಲ ರುಚಿ ಭಾಳ ರೀ. ನಾ ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತೆ ರೀ. ನಾ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ಲ ರೀ. ಇಷ್ಟು ದೊಡ್ಡ ಅಂದರು ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ತಪ್ಲಕ್ಕೆ ಏನಾಗೋಲ್ಲ. ಯಾರು ಬೇಕಾದ್ರೆ ತಿಂದ್ರೆ ನಡೀತೈತೆ ಸರ್. ಹೌದಾ? ಹ್ಞೂ ರೀ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆಯ್ತು ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನೆ ರೀ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ. ಯಾರು ಭೇಟಿ ಆಗೋಲ್ರಿ ನಾನು. ಹೆಂಗೆ ನಿನಗೆ ಹೆಂಗೆ ತಿನ್ಬೇಕಂತ ಹೆಂಗೆ ಅನಿಸ್ತಿದೆ? ಮಂಗ್ಯ ನೋಡಿ ತಿನ್ನಾಕಲ್ತೇನೆ ರೀ ನಾನು. ರುಚಿ ಭಾಳ ಹತ್ತಾತ. ಊಟ ಹತ್ತಿ ಬಿಟ್ಬಿಟ್ಟೇನೆ ರೀ ನಾನು. ತಪ್ಲಾನ ತಿನ್ನಾತೇನೆ ಸರ್. ಈಗ ತಂದೆ ತಾಯಿ ಅವ್ರದ್ದು ನಿಂಗೆ ಮದುವೆದು ಮಾಡಬೇಕು ಅಂತಂತ ಅಂದಾರ ನಾ ಮಾಡ್ಕೋದಿಲ್ಲ. ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರೋಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನೆ ರೀ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿದ ತಪ್ಪಲ ತಿಂತಾರೆ. ಎರಡು ಥರ ತಪ್ಪಲ ತಿಂತಾರೆ. 80 ಥರ ತಪ್ಪಲಿ ಸರ್. ಹಾಂ. ಈಗ ಮನೆಗೆ ಅದು ಬಾ ಅಂದ್ರೆ ಏನು ಹೊಕ್ಕಿರಿ? ಮನೆಗೆ ಬರಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ. ಯಾರು ಬರುವುದಿಲ್ಲ ನನ್ನ ಕಡೆ. ಬರಕ್ಕೆ ಹೋಗ್ಬೇಡ ಅಂತ ಹೇಳಿ. ಯಾರು ಬೇಕಾದಾರ? ಅಪ್ಪ ಅವ್ವ ಎಲ್ಲ ಇದ್ದಾರೆ? ಯಾರು ಅದ? ನಮ್ಮ ಅವ್ವ ಅಷ್ಟ ಅದ. ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರಬೇಡ ಅಂತ ಹೇಳೇನಿ ರೀ ನಾನು. ನಾ ಇಲ್ಲೇ ಇರೋಂಗೆ ಆಕೈತಿ. ಇಲ್ಲೇ ಇರ್ತೇನೆ. ಯಾರು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳೇನಿ ರೀ. ಯಾರು ಬರೋದಿಲ್ಲ ರೀ. ಏನು ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರು ರೊಕ್ಕಾತಿ ಬೇಕಂದ್ರೆ ನನಗೆ ಎದಕ್ಕೆ ದವಾಖಾನಿಗತ್ತೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನಗಷ್ಟು. ಅದನ್ನ ಮಾಡ್ತಾರೆ. ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲೇ ಈಗೆಲ್ಲ ಚಳಿಗಾಲ ಐತ್ಲ ಹೆಂಗಿರ್ತಾರೆ? ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ. ಥಂಡಿ ಅತಿ ಹತ್ತೋದಿಲ್ಲ ರೀ ತಪ್ಲಕ್ಕೆ ರೀ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರೆ. ಅವು ಥಂಡಿ ಪಂಡಿ ಹತ್ತೋದಿಲ್ಲ ರೀ ತಪ್ಲ ತಿಂದ್ರಿ. ನನಗೂ ಏನಾಗೋಲ್ಲ. ತಪ್ಲ ತಿಂದು ಚಳಿ ಅತಿ ಹತ್ತೋದಿಲ್ಲ ರೀ. ಥಂಡಿ ಹತ್ತಲ್ಲ. ಏನಾಗೋದಿಲ್ಲ ರೀ. ನಾ ಹೋಗೋದಿಲ್ಲ ರೀ. ಏನಾರು ಗೋಂಡಿ ಕೆಲಸ ಯಾರು ಕರೆದ್ರ ಅಂದ್ರೆ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ತೇನೆ ರೀ. ಅವ್ರ ಫೋನ್ ನಂಬರ್ ಕೊಟ್ಟೇನಿ ರೀ. ನಾ ಮೊದ್ಲೇಕೆ ಎಲ್ಲಾರು ಫೋನ್ ಐತಿ. ಫೋನ್ ಹಚ್ಚಾರ ರೀ. ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ. ಫೋನ್ ಹಚ್ಚಾರ ಆಕೈತೆ ರೀ. ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕೆಗೆ ರೀ ತಾನಾಗ್ಲಿ ತೇಗ್ ಬರೋದ್ರಿ. ನಾ ಎದಕ್ಕಾಗೈತಿ ನಾವುದಿಗೆ ಡಾಕ್ಟ್ರ್ ಸವದತ್ತಿ ಬಸ್ ಸ್ಟ್ಯಾಂಡ್ ಅಂತೇಳಿ ದವಾಖಾನೆ ಹೋಗಿನಿ ರೀ. ತಾನಾಗ್ಲಿ ಎದಾಗ ಉಸಲ್ ಬರೋದ್ರಿ. ಎದಕ್ಕಾಗೈತಿ ನೋಡಣ್ಣ ರೀ. ನಾ ತಪ್ಲ ತಿಂತೇನೆ ನೋಡ್ರಿ ಅಂತ ಕೇಳ್ರಿ. ಆ ಡಾಕ್ಟರ್ಗೆ ಆ ಬಾಡಿ ಗಿಡಿ ಎಲ್ಲ AC ಎಲ್ಲ ಚೆಕ್ ಮಾಡಿದ್ರಿ. ಅವ್ರು ರೊಕ್ಕ ಕೊಡಾಕ ರೊಕ್ಕ ತೊಗೊಂಡಿಲ್ರಿ ನನಗೆ. ಗುಳಿಗೆ ಐತಿ ಹಂಗೆ ಕೊಡಾತ್ರಿ. AC ಚೆಕ್ ಮಾಡಿರಿ. ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರಿ. ಎದಕ್ಕೆ ಆಕೈತೆ ಅಂತ ಕೇಳಿರಿ ನಾನು. ಆ ತಂಪಿಗೆ ಆಕೈತೆ ಅಂತಂದ್ರಿ ಅವ್ರು. ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿದ್ರಿ. ತಪ್ಪಲಿಕ್ಕೆ ಏನಾಗೋಲ್ಲ ಅಂತ ಹೇಳಿ ಕಳಿಸಿದ್ರಿ ನನಗೆ ಅವ್ರು ದವಾಖಾನಿಗೆ ಹೋದ್ನಿ ಅಂದ್ರಿ. ನಾನು ರೊಕ್ಕಾತಿ ತೊಗೋದ್ರಿ. ನಾವ್ದು ಡಾಕ್ಟರ್ ಸವದತ್ತಿ ಬಸ್ ಸ್ಟ್ಯಾಂಡ್ ಅಂತಲ್ರಿ. ಮತ್ತು ಹೊಸಲ್ ಕಲಾಬಂದ್ ಡಾಕ್ಟ್ರ್ ಅಲ್ಲಿ ಹೋಗ್ತೀನಿ ರೀ ನಾನು. ಕಾಜಿ ಡಾಕ್ಟರ್ ಕಡೆ ರೀ. ಅವರು ರೊಕ್ಕ ತೊಗೋದಿಲ್ಲ ರೀ. ನಾನು ಚರ್ಮಕ್ಕೆ ಏನಾರು ತೆರೆದು ಅದನ್ನು ಅವ್ರದ್ದು ಹೊಸಲ್ ಕಲಾಬನ್ ಡಾಕ್ಟರ್ದಾನ್ ರೀ. ಕಾಜಿ ಡಾಕ್ಟ್ರ್ ಅವ್ರ ಹತ್ತಿ ರೊಕ್ಕ ತೊಗೋದಿಲ್ಲ ರೀ. ಅವ್ರು ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗೆ ಕಳಿಸ್ತಾರೆ. ಒಂದು 4 ವರ್ಷದಿಂದ ಏನಾಗಂಗಿಲ್ಲ. 4 ವರ್ಷದಿಂದ ಏನಾಗೋದಿಲ್ಲ ರೀ.